ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್. ನಾನು ಸಿರಾಮಿಕ್ ಇಂಜಿನಿಯರ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೆಂಗಳೂರಿಂದ ನಮ್ದೊಂದು ಕ್ಲೈಂಟ್ ಇದ್ರು. ಅವರು 7 ಮಂತ್ಸ್ ಬ್ಯಾಕ್ ಮಾರ್ಬಿಗ್ ಬಂದು ನನ್ನ ಹತ್ರ ಟೈಲ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರು ಅವ್ರ ಪ್ರಾಜೆಕ್ಟ್ ಸ್ಕೀಮ್ ಸಲುವಾಗಿ. ಆಕ್ಚುಲಿ ಈಸ್ ಅ ಬಿಲ್ಡರ್. ನನಗೆ 1 ವೀಕ್ ಬ್ಯಾಕ್ ಒಂದು ಕಾಲ್ ಬಂದಿತ್ತು, ಅವ್ರದ್ದು ಸೆಕೆಂಡ್ ಪ್ರಾಜೆಕ್ಟ್ ಸಲುವಾಗಿ ರಿಕ್ವೈರ್ಮೆಂಟ್ ಇದೆ, ಸೊ ನಾವು ಮಾರ್ಬಿಗ್ ಬರ್ತಾ ಇದ್ದೀವಿ, ನಮಗೆ ಮಟೀರಿಯಲ್ ಎಲ್ಲ ಬೇಕಂತೇಳಿ. ಅವರು ಒಂದು ಹೇಳಿದ್ರು ಏನಂತಂದ್ರೆ, ಅವ್ರದ್ದು ಈಗ ಮಾಡೋ ಪ್ರಾಜೆಕ್ಟು ದಟ್ಸ್ ಅಫೋರ್ಡೆಬಲ್ ಸ್ಕೀಮ್ ಅಂತೇಳಿ. ಸ್ವಲ್ಪ ನಾವೆಲ್ಲ ಕಡಿಮೆ ಬಜೆಟ್ ಅಲ್ಲೆಲ್ಲ ನಾವು ಸೇಲ್ ಮಾಡ್ತಾ ಇದ್ದೀವಿ. ಸೊ ನನಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಬೇಕಂತೇಳಿ. ಅದ್ರಲ್ಲೂ ಅವ್ರದ್ದು ರಿಕ್ವೈರ್ಮೆಂಟ್ ಏನಂತಂದ್ರೆ, ಹಾಲ್ಗಳಿಗೆಲ್ಲ 4x6 ಮತ್ತೆ ರೂಮ್ಸ್ ಅಲ್ಲಿ 2x4 ಮತ್ತೆ ವಾಲ್ ಮೇಲೆ 12x18. 12x18 ಅಫೋರ್ಡೆಬಲ್ ಸಿಕ್ಬಿಡುತ್ತೆ. 2x4 ಕಾಸ್ಟ್ಲಿ, ಅದಕ್ಕಿಂತ ಕಾಸ್ಟ್ಲಿ 4x6. ಅವ್ರದ್ದು ಅಫೋರ್ಡೆಬಲ್ ಹೋಮು ಇದೆ, ಕಡಿಮೆ ರೇಟಲ್ಲೂ ಬೇಕು, ಒಳ್ಳೆ ಕ್ವಾಲಿಟಿನೂ ಬೇಕು. ನಾನಂದೇ ಪ್ರಾಬ್ಲಮ್ ಇಲ್ಲ, ಬನ್ನಿ ಸರ್, ನಾನು ಯಾವ ಥರ ವರ್ಕಿಂಗ್ ಮಾಡ್ಬೋದು ನಾನು ನೋಡ್ತೀನಿ ಅಂತೇಳಿ. ನಾನು ಯಾವ ಥರ ಅವ್ರಿಗೆ ವರ್ಕಿಂಗ್ ಮಾಡಿ ನಾನು ಇವತ್ತು ಅವ್ರದ್ದೆಲ್ಲ ಮಟೀರಿಯಲ್ ನಾನು ಪರ್ಚೇಸ್ ಮಾಡಿ ಅವ್ರಿಗೆ ಫೈನಲ್ ಮಾಡಿಕೊಟ್ಟೆ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ, ಇದೆಲ್ಲ ನಾನು ಹೇಳೋ ರೀಸನ್ ಏನಂತಂದ್ರೆ, ಪ್ರಾಕ್ಟಿಕಲಿ ನೀವು ಪಾಯಿಂಟ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡಾಗ ನಿಮಗೆ ಪರ್ಚೇಸಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನೀವು ಬ್ರ್ಯಾಂಡ್ ಅಲ್ಲಿ ಹೋಗಿ ಹೆಚ್ಚು ದುಡ್ಡು ಕೊಟ್ಟು ನಾನು ಪರ್ಚೇಸ್ ಮಾಡಿದಾಗೆ ನಿಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಆ ಥರ ಏನಿಲ್ಲ. ಒಂದು ಸ್ವಲ್ಪ ನೀವು ಪ್ರಾಕ್ಟಿಕಲ್ ಆಗಿ ಒಂದು ಸ್ವಲ್ಪ ಟೈಲ್ ಬಗ್ಗೆ ಎಲ್ಲ ನೀವು ಸ್ಟಡಿ ಮಾಡಿದ್ರೆ ನೀವು ಒಂದು ಒಳ್ಳೆ ಕ್ವಾಲಿಟಿ ಟೈಲು ತಗೋಬಹುದು. ಮತ್ತೆ ನಿಮ್ಗೆ ಏನಾಗುತ್ತೆ, ಒಂದು ಒಳ್ಳೆ ದುಡ್ಡು ಸಹ ನೀವು ಸೇವ್ ಮಾಡಬಹುದು. ಯಾವ ತರ ನಾನು ಅವರಿಗೆ ಸಜೆಷನ್ ಮಾಡಿ ನನ್ನ ಮಟೀರಿಯಲ್ ನಾನು ಪರ್ಚೇಸ್ ಮಾಡಿಕೊಟ್ಟೆ, ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ನಾನು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಸ್ವಲ್ಪ ನನ್ನ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ನಾನು ಸಿರಾಮಿಕ್ ಇಂಜಿನಿಯರು. 7 ಇಯರ್ಸ್ ನಾನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ನಾನು ಜಾಬ್ ಮಾಡಿದ್ದೀನಿ ಟೈಲ್ ಕಂಪ್ನಿಯಲ್ಲಿ. ಅದರಲ್ಲೂ ಬ್ರಾಂಡೆಡ್ ಕಂಪ್ನಿಗಳಲ್ಲಿ ಜಾನ್ಸನ್, ನಿಟ್ಕೋ ಮತ್ತೆ ಏಷ್ಯನ್ ಗ್ರೇಟ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಪುಣೆ ಮಹಾರಾಷ್ಟ್ರದಲ್ಲಿ ನಂದು ಟೈಲ್ ಶೋರೂಮ್ ಇದೆ. ಅದು ಬಿಟ್ಟು ಮಾರ್ಬಿ ಗುಜರಾತ್ ಅಲ್ಲಿ ನಂದು ಆಫೀಸ್ ಇದೆ. ಮಾರ್ಬಿ ಅಂತಂದ್ರೆ ಗುಜರಾತ್ ಅಲ್ಲಿ ಒಂದು ಸಿಟಿ ಇದೆ. ಇಟ್ಸ್ ಅ ಸಿರಾಮಿಕ್ ಹಬ್ ವೇರ್ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರ್ ಯೂನಿಟ್. ಅದು ಬಿಟ್ಟು ಮೋರ್ ದೆನ್ 500 ಸ್ಯಾನಿಟರಿ ವೇರ್ ಮ್ಯಾನುಫ್ಯಾಕ್ಚರ್ ಯೂನಿಟ್. ಅದು ಬಿಟ್ಟು ಬಾತ್ರೂಮ್ ಫಿಟ್ಟಿಂಗ್ಸು, ಟೈಲ್ ಅಡೆಸಿವ್, ತುಂಬಾ ಕಂಪ್ನಿ ನಿಮ್ಗೆ ಅಲ್ಲಿ ಸಿಗ್ಬಿಡುತ್ತೆ. ನೀವು ಯಾವುದೇ ಸಿಟಿಯಿಂದ ಇದ್ರೂ ನಿಮ್ಮ ಸಿಟಿಯಲ್ಲಿರೋ ಟೈಲ್ ಶೋರೂಮ್ ಅಲ್ಲಿ ಹೋಗಿ ನೀವು ಏನೋ ಟೈಲ್ ನೋಡ್ತಿರಲ್ಲ, ಅದರಲ್ಲಿರೋ ಟೈಲ್ ಅಲ್ಲಿ ಮೋರ್ ದೆನ್ 99% ಟೈಲ್ಸ್ ಬರೋದೆಲ್ಲ ಮಾರ್ಬಿಯಿಂದಲೇ. ಇಂಡಿಯಾದಲ್ಲೇ ಅಲ್ಲ, ಆಲ್ ಓವರ್ ವರ್ಲ್ಡ್ ಅಲ್ಲೆಲ್ಲ ಸಪ್ಲೈ ಆಗುತ್ತೆ ಮಾರ್ಬಿಯಿಂದ. ಇನ್ಫ್ಯಾಕ್ಟ್ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಅಲ್ಲಿ ನಮ್ದು ಆಫೀಸ್ ಇದೆ. ತುಂಬಾ ಜನ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ. ನಾನು ಆಸ್ ಪರ್ ದೇರ್ ರಿಕ್ವೈರ್ಮೆಂಟ್, ಏನ್ ರಿಕ್ವೈರ್ಮೆಂಟ್ ಅವ್ರದ್ದಿದೆ ಅವ್ರ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ನಾನು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಬಜೆಟ್ ಅಲ್ಲಿ ನಾನು ಮಟೀರಿಯಲ್ ನಾನು ಸೋರ್ಸಿಂಗ್ ಮಾಡಿ ನಾನು ಕೊಡ್ತೀನಿ. ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲೂಕ್ ಅಂತೇಳಿ. ಅದರಲ್ಲಿ ಮೋರ್ ದೆನ್ 450 ವಿಡಿಯೋಸ್ ಇದೆ ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿ ವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತೆ ಟೈಲ್ ಅಡಿಸಿವ್ ಬಗ್ಗೆ. ಟೆಕ್ನಿಕಲ್ ವಿಡಿಯೋಸ್ ಅಲ್ಲ, ಇನ್ ಡೆಪ್ತ್ ಆಗಿ ನಿಮಗೆ ಒಂದ್ ವೇಳೆ ವಿಡಿಯೋಸ್ ಎಲ್ಲ ಬೇಕಂದ್ರೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ನೀವು ನೋಡ್ಬೋದು. ಅದರ್ವೈಸ್ ಈಗ ಬರೋ ದಿನಗಳಲ್ಲಿ ನಾನು ಕನ್ನಡದಲ್ಲೂ ಸಹ ಪ್ರತಿಯೊಂದು ಮಟೀರಿಯಲ್ ಬಗ್ಗೆ ನಾನು ವಿಡಿಯೋಸ್ ಎಲ್ಲ ಮಾಡಿ ನಾನು ನಿಮಗೆ ಮಾಹಿತಿ ಒಳಗೆ ಟ್ರೈ ಮಾಡ್ತೀನಿ. ಸೊ ನನ್ನ ವಿಡಿಯೋಯಿಂದ ನಿಮಗೆ ಟೈಲ್ ಪರ್ಚೇಸ್ ಮಾಡುವಾಗ ಎಷ್ಟು ಹೆಲ್ಪ್ ಆಗ್ಬೋದು ಅಷ್ಟು ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಒಂದ್ ವೇಳೆ ನಿಮಗೆ ವಿಡಿಯೋಸ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವೇಳೆ ಇನ್ಫಾರ್ಮೇಟಿವ್ ಅನಿಸ್ತಾ ಇಲ್ಲ ಅಥವಾ ನಿಮ್ಗೆ ಎಲ್ಲೂ ಏನಾದ್ರೂ ಪ್ರಾಬ್ಲಮ್ ಅನಿಸಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಏನ್ ಕಡಿಮೆ ಇದೆ ಅಥವಾ ನಿಮ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ಅಂತೇಳಿ. ಸೊ ಅಕಾರ್ಡಿಂಗ್ಲಿ ನಾನು ವಿಡಿಯೋಸ್ ಅಲ್ಲಿ ಇಂಪ್ರೂವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬೆಂಗಳೂರಿಂದ ನನ್ನ ಕ್ಲೈಂಟ್ ಬಂದಿದ್ರು. ಅವ್ರದ್ದು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಇತ್ತು. ಹಾಲಲ್ಲಿ 4x6, ಬೆಡ್ರೂಮ್ಸ್ಗಳಲ್ಲಿ 2x4, ಬಾತ್ರೂಮ್ ವಾಲು ಮತ್ತೆ ಕಿಚನ್ ಅಲ್ಲಿ 12x18 ವಾಲ್ ಟೈಲ್ಸ್. ಅವ್ರದ್ದು ನಾನು ಹೇಳ್ತಾ ಇದ್ದೆ ನಿಮಗೆ ಬಜೆಟೆಡ್ ಹೋಮ್ ಸ್ಕೀಮ್ ಇದೆ ಅಂತೇಳಿ. ಸೊ ಬಜೆಟ್ ಅಲ್ಲೂ ಬೇಕು, ಪ್ಲಸ್ ಅವರಿಗೆ ದೊಡ್ಡ ಸೈಜು ಬೇಕು ಮತ್ತೆ ಒಳ್ಳೆ ಕ್ವಾಲಿಟಿನೂ ಬೇಕು. ಈಗ ನಾನು ಒಂದ್ ವೇಳೆ 4x6 ಟೈಲ್ ಮಾತಾಡಿದ್ರೆ, ನಾನು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಬೆಂಗಳೂರು ನಾನು ಎಕ್ಸಾಂಪಲ್ ಹೇಳಿದಾಗ 4x6 ಟೈಲು ವಿತ್ ಥಿಕ್ನೆಸ್ ಆಫ್ 9 mm
ನಿಮ್ಗೆ ಅಲ್ಲಿ ಅಪ್ರಾಕ್ಸಿಮೇಟ್ ಏನ್ ಹೇಳಿದ್ರೆ ಅಬೋ 80 rupees per square feet ಅಲ್ಲಿ ಸಿಗೋದು, ಅದಕ್ಕಿಂತ ಕಡೆ ಸಿಗಲ್ಲ. ನಾನು ಒಂದ್ ವೇಳೆ ಬ್ರಾಂಡೆಡ್ ಕಂಪ್ನಿಯಲ್ಲಿ ಮಾತಾಡಿದ್ರೆ ಅಗೇನ್ 100 rupees ಮೇಲೆ ವೇರಿ ಆಗುತ್ತೆ, 150 ತನಕನೂ ಸಿಗ್ಬೋದು. ನೋಡಿ, ನಾನು ಆಲ್ ಓವರ್ ಇಂಡಿಯಾದಲ್ಲೆಲ್ಲ ಮಟೀರಿಯಲ್ ಎಲ್ಲ ಸಪ್ಲೈ ಮಾಡ್ತೀನಿ. ಸೊ ನಮ್ಗೆ ಯಾವ ಸ್ಟೇಟ್ ಅಲ್ಲಿ ಯಾವ ಡೀಲರು ಎಷ್ಟು ಪ್ರೈಸ್ ಕೊಡ್ಬೋದು ನಮ್ಗೆ ಐಡಿಯಾ ಇರುತ್ತೆ. ಸೊ ಅಲ್ಲಿ ಸಿಗೋ 80, 90, 100 rupees ಸ್ಟೈಲ್ ಅವರಿಗೆ ಅಫೋರ್ಡೆಬಲ್ ಅಲ್ಲಿ ಬೇಕಾಗಿತ್ತು. ಮತ್ತೆ ಬೆಡ್ರೂಮ್ ಸಲುವಾಗಿ 2x4 ಅದನ್ನು ಒಳ್ಳೆ ಕ್ವಾಲಿಟಿನೂ ಬೇಕು. ಮತ್ತೆ ನಾನು ಬೆಂಗಳೂರಲ್ಲಿ ಮಾತಾಡಿದಾಗ ಇಫ್ ಐ ಆಮ್ ನಾಟ್ ರಾಂಗ್ 45 rupees per square feet ಇಂದ ಶುರು ಆಗುತ್ತೆ ಬೆಂಗಳೂರಲ್ಲಿ ಇದೆಲ್ಲ ರೇಟ್ಸ್. ಮತ್ತೆ 12x18 ಎಲ್ಲ ಅದು ಮೇ ಬಿ ಅಲ್ಲಿ 250, 300 ಆ ತರ ಪರ್ ಬಾಕ್ಸ್ ಸಿಗ್ಬೋದು. ಸೊ ಈಗ ಅವ್ರದ್ದು ರಿಕ್ವೈರ್ಮೆಂಟ್ ಇತ್ತು 4x6 ನಾನು ಹೇಳ್ತಾ ಇದ್ದೆ. ಸೊ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ನೀವು ಪ್ರೀಮಿಯಂ ಅಲ್ಲಿ ತಗೋಕ್ ಹೋಗ್ಬೇಡಿ, ನೀವು ಸೆಕೆಂಡ್ ಕ್ವಾಲಿಟಿಲಿ ತಗೊಳ್ಳಿ ಅಂತೇಳಿ. ನಾನು ಸ್ವಲ್ಪ ಪ್ರೀಮಿಯಂ ಸೆಕೆಂಡ್ ಅಂತಂದ್ರೆ ಏನಾಗುತ್ತೆ, ಪ್ರೀಮಿಯಂ ಅಂತಂದ್ರೆ ಇಟ್ಸ್ ಅ ಫಸ್ಟ್ ಕ್ವಾಲಿಟಿ ಟೈಲ್. ಅದರಲ್ಲಿ ನಿಮ್ಗೆ ಯಾವುದೇ ತರದ್ದು ಡಿಫೆಕ್ಟ್ ಬರಲ್ಲ. ಡಿಫೆಕ್ಟ್ ಅಂದ್ರೆ ಸರ್ಫೇಸ್ ಮೇಲೆ ಯಾವ ತರದ್ದು ವೇರಿಯೇಷನ್ಸ್ ವಗರ ನಿಮ್ಗೆ ಕಾಣೋದಿಲ್ಲ, ಅದು ಪ್ರೀಮಿಯಂ ಅಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಲಿಟಿ ಅಂದ್ರೆ ಸೆಕೆಂಡ್ ಗ್ರೇಡ್, ಅದರಲ್ಲಿ ಏನೋ ಒಂದು ಮೈನರ್ ವೇರಿಯೇಷನ್ಸ್ ಇರುತ್ತೆ, ಅದ್ರ ಸಲುವಾಗಿ ಅದಕ್ಕೆ ಸೆಕೆಂಡ್ ಗ್ರೇಡ್ ಅಲ್ಲಿ ಹಾಕಿರೋದು. ಈಗ ಸೆಕೆಂಡ್ ಗ್ರೇಡ್ ಅಲ್ಲೂ ನೀವು ಟೈಲ್ ಚೂಸ್ ಮಾಡುವಾಗ ನಾನು ನಿಮ್ಗೆ ಇಂಪಾರ್ಟೆಂಟ್ ಮಾಹಿತಿ, ಯಾವ ತರದ್ದು ನೀವು ಸೆಕೆಂಡ್ ಕ್ವಾಲಿಟಿ ಟೈಲ್ ತಗೋಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಾಗ, ನೀವು ಪ್ರಾಕ್ಟಿಕಲ್ಲಿ ನೀವು ಇದೆಲ್ಲ ಮಾತುಗಳನ್ನು ನೀವು ಅರ್ಥ ಮಾಡ್ಕೊಂಡಾಗ ನೀವು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಟೈಲ್ ಪರ್ಚೇಸ್ ಮಾಡಿಬಿಟ್ಟು ಮತ್ತೆ ನೀವು ತುಂಬಾ ಹಣ ನೀವು ಸೇವ್ ಮಾಡ್ಬೋದು. ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ ಸೆಕೆಂಡ್ ಕ್ವಾಲಿಟಿ ನಾನು ಟೈಲ್ ನಿಮಗೆ ಕೊಡ್ತೀನಿ ಅಂತೇಳಿ. ಸೆಕೆಂಡ್ ಕ್ವಾಲಿಟಿಯಲ್ಲೂ ಮಾತಾಡಿದಾಗ ಅದರಲ್ಲೂ ಸಹ ಬೇರೆ ಬೇರೆ ತರ ಕ್ವಾಲಿಟಿ ಸಿಗುತ್ತೆ, ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ರಿಪೀಟ್ ಆಗಿ ಹೇಳ್ತೀನಿ ಮತ್ತೊಂದು ಏನಂತಂದ್ರೆ, ಸೆಕೆಂಡ್ ಕ್ವಾಲಿಟಿ ತಗೋತ್ ಹೋದಾಗಲೂ ಸಹ ನಿಮ್ಗೆ ಅದರಲ್ಲೂ ಸಹ ಬೇರೆ ಬೇರೆ ತರ ಕ್ವಾಲಿಟಿ ಸಿಗುತ್ತೆ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಪ್ರೀಮಿಯಂ ತಗೊಳಕ್ ಹೋದಾಗ ನಾನು ಹೇಳ್ತೀನಿ ಇಲ್ಲ ಅದರಲ್ಲೂ ಬೇರೆ ಬೇರೆ ಕ್ವಾಲಿಟಿ ಸಿಗುತ್ತೆ. ಸೊ ಇಂಡಿಯಾ ಸಲುವಾಗಿ ಯಾವ ಕಂಪ್ನಿ ಏನ್ ಮಾಡುತ್ತೆ ಅದು ಇಂಡಿಯನ್ ಆಸ್ ಪರ್ ಇಂಡಿಯನ್ ನಾರ್ಮ್ಸ್ ತರ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಅದು ಕ್ವಾಲಿಟಿ ಬೇರೆ ಇದೆ. ಎಕ್ಸ್ಪೋರ್ಟ್ ಸಲುವಾಗಿ ಏನ್ ಮಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ನೀವು ಆ ತರ ಪ್ರೀಮಿಯಂ ತೊಂದ್ರೆ ಅದರಲ್ಲಿ ಕ್ವಾಲಿಟಿ ತುಂಬಾ ಬೇರೆ ಬಂದ್ಬಿಡುತ್ತೆ, ಎಕ್ಸಲೆಂಟ್ ಕ್ವಾಲಿಟಿ ಸಿಗ್ಬಿಡುತ್ತೆ ಅಂತ ಹೇಳಿ. ಸೊ ಏನಾಗುತ್ತೆ, ನೀವು ಸೆಕೆಂಡ್ ಗ್ರೇಡ್ ತಗೊಂಡಾಗೂ ಸಹ ಅದರಲ್ಲೂ ನಿಮ್ಗೆ ಬೇರೆ ಬೇರೆ ತರದ ಕ್ವಾಲಿಟಿ ಬರುತ್ತೆ. ಅಂದ್ರೆ ಏನಾಗುತ್ತೆ, ಸೆಕೆಂಡ್ ಗ್ರೇಡ್ ಅಲ್ಲಿ ನಿಮ್ಗೆ ತುಂಬಾ ವೇರಿಯೇಷನ್ ಬರ್ಬೋದು ಅಥವಾ ಸ್ವಲ್ಪ ಕಡಿಮೆ ಬರ್ಬೋದು, ಮತ್ತೊಂದಲ್ಲಿ ಸ್ವಲ್ಪ ಇನ್ನೂ ಕಡಿಮೆ ಬರ್ಬೋದು. ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ದು ಸೆಕೆಂಡ್ ಕ್ವಾಲಿಟಿಯಲ್ಲಿ ಒಂದು ಒಳ್ಳೆ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿಯಲ್ಲಿ ಒಳ್ಳೆ ಕ್ವಾಲಿಟಿ ಯಾವ ತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಬ್ರಾಂಡೆಡ್ ಕಂಪ್ನಿ ಇದೆ ಅಲ್ಲ, ಇದು ಏಷ್ಯನ್, ಕಜೇರಿಯಾ, ಸೊಮಾನಿ, ನಿಟ್ಕೋ, ಸಿಂಪೋಲೋ ಎಲ್ಲ ಕಂಪ್ನಿ ಏನಾಗುತ್ತೆ, ಇವರೆಲ್ಲ ಮಾರ್ಬಿ ಕಂಪ್ನಿಗಳಿಂದ ಔಟ್ಸೋರ್ಸಿಂಗ್ ಮಾಡೋದು. ನೋಡಿ, ಇದು ಏನಾಗುತ್ತೆ, ಇಟ್ಸ್ ಅ ಟೆಕ್ನಿಕಲ್ ರೀಸನ್. ಏನಾಗುತ್ತೆ, ಈಗ ಒಂದು ಸೇ ಫಾರ್ ಎಕ್ಸಾಂಪಲ್ ಒಂದ್ ನನ್ನ ಕಂಪ್ನಿ ಹೇಳಿದ್ರೆ ಕಜೇರಿಯಾ ಕಂಪ್ನಿ ಇದೆ ಅನ್ಕೊಳ್ಳಿ. ಕಜೇರಿಯಾದ ಏನಿದೆ ಅವ್ರದ್ದು ಮದರ್ ಪ್ಲಾಂಟ್ ಅಂದ್ರೆ ಓನ್ ಸ್ವಂತ ಪ್ಲಾಂಟ್ ಏನಿದೆ ಅದು UP ಅಲ್ಲಿ ಇದೆ, ಉತ್ತರ ಪ್ರದೇಶ್ ಅಲ್ಲಿ, ಸಿಕಂದ್ರಾಬಾದ್ ಅಂತ ಬರುತ್ತೆ ಅಲ್ಲಿ. ಈಗ ಏನಾಗುತ್ತೆ, UP ಅಲ್ಲಿ ಅವ್ರ ಮದರ್ ಪ್ಲಾಂಟ್ ಇದೆ, ಒಂದೇ ಪ್ಲಾಂಟ್ ಇಂದ ಪ್ರತಿಯೊಂದು ಸೈಜ್ ಮಾಡಕ್ ಹತ್ರ ಬರಲ್ಲ. ಸೊ ಏನಾಗುತ್ತೆ, ಬ್ರಾಂಡೆಡ್ ಕಂಪ್ನಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಮಾರ್ಬಿ ಎಲ್ಲ ಹೇಳ್ತಾ ಇದ್ದೆ ಇನಿಷಿಯಲಿ ಯು ಕ್ಯಾನ್ ಫೈಂಡ್ ಮೋರ್ ದನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂತೇಳಿ. ಸೊ ಇವರೆಲ್ಲ ಬ್ರಾಂಡೆಡ್ ಕಂಪ್ನಿ ಏನ್ ಮಾಡೋದು, ಯಾರು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಟೈಲ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅವ್ರ ಜೊತೆ ಟೈ ಅಪ್ ಮಾಡ್ಬಿಡ್ತಾರೆ ಅವರು. ಅಲ್ಲೇನಾಗುತ್ತೆ, ಅವ್ರ ಬಾಕ್ಸಸ್ ಅಲ್ಲಿ ಅವರೆಲ್ಲ ಮಟೀರಿಯಲ್ ಮಾಡಿಸ್ಕೊಂಡ್ಬಿಟ್ಟು ಅವ್ರ ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಮಾಡ್ಕೋತಾರೆ ಅವರು. ಸೊ ಅವ್ರ ಸಲುವಾಗಿ ಮಾಡ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನನಗೆ ಈ ತರದ್ ನೀವು ಮಟೀರಿಯಲ್ ಕೊಡಬೇಕು, ಈ ತರದ್ ನೀವು ಕ್ವಾಲಿಟಿ ಕೊಡಬೇಕು. ಒಂದ್ ವೇಳೆ ನೀವು ಆ ಕ್ವಾಲಿಟಿ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ನಾವು ಟೈಪ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಹೋಗ್ತೀವಿ ಅಂತೇಳಿ. ಸೊ ಮಾರ್ಬಿ ಕಂಪ್ನಿಯಲ್ಲಿ ಏನಾಗುತ್ತೆ, ಬ್ರಾಂಡೆಡ್ ಕಂಪ್ನಿಗಳೆಲ್ಲ ಅವ್ರ ಜೊತೆ ಟೈಪ್ ಆದಾಗ ಅವರಿಗೂ ಏನಿದೆ, ಅವ್ರ ಮಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋ ಹೆಡ್ಡಕ್ಕೂ ಇಲ್ಲ. ಅವ್ರಿಗೇನಿದೆ, ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಬ್ರ್ಯಾಂಡ್ ಸಲುವಾಗಿ ಅವ್ರದ್ದೇನ್ ಇಮೇಜ್ ಇದೆ ಆ ತರ ಟೈಲ್ ಮಾಡ್ಕೊಡೋದು ಅವ್ರದ್ದು ರೆಸ್ಪಾನ್ಸಿಬಲ್ ಇರುತ್ತೆ. ಈಗ ಏನಾಗುತ್ತೆ, ನಾನು ಅವರಿಗೆ ಸೆಕೆಂಡ್ ಕ್ವಾಲಿಟಿಯನ್ನು ನಾನು ಸಜೆಸ್ಟ್ ಮಾಡಿದ್ದೆ. ಆ ಸೆಕೆಂಡ್ ಕ್ವಾಲಿಟಿ ಸಿಂಪೋಲೋ ಕಂಪನಿ ಸೆಕೆಂಡ್ ಕ್ವಾಲಿಟಿ ಅದು ಆಕ್ಚುಲಿ. ಅಂದ್ರೆ ಸಿಂಪೋಲೋ ಕಂಪನಿ ಯಾವ ಕಂಪನಿಯಿಂದ ಟೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ತಗೋತೆ ಅಲ್ಲ, ಆ ಕಂಪನಿಯಲ್ಲಿ ಏನ್ ಸೆಕೆಂಡ್ ಕ್ವಾಲಿಟಿ ಬರುತ್ತೆ ಅಲ್ಲ, ನಾನು ಆ ಟೈಲ್ ಅನ್ನು ನಾನು ಅವರಿಗೆ ಇವತ್ತು ಸೇಲ್ ಮಾಡಿದೆ. ರೀಸನ್ ಏನಂತಂದ್ರೆ ಏನಾಗುತ್ತೆ, ನಾನು ಹೇಳ್ತಾ ಇದ್ದೆ
ಕಂಪನಿ ಏನ್ ಮಾಡ್ತೆ ಈಗ, ಎಕ್ಸಾಂಪಲ್ ಸಿಂಪಲ್ ಇದೆ, ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ತಗೋತಾರಲ್ಲ, ಅವ್ರಿಗೆ ಹೇಳ್ತಾರೆ ಅವರು ನನಗೆ ಈ ತರ ಕ್ವಾಲಿಟಿನೂ ಕೊಡ್ಬೇಕಂತೇಳಿ. ಸೊ ಬ್ರ್ಯಾಂಡೆಡ್ ಕಂಪ್ನಿ ಸಲುವಾಗಿ ಮಟೀರಿಯಲ್ ಮಾಡ್ಕೊಂಡು ಕೊಡೋ ಒಂದು ಸಂದರ್ಭದಲ್ಲಿ ಅವರಿಗೆ ಏನಾದ್ರೂ ಕ್ವಾಲಿಟಿಯಲ್ಲಿ ಒಂದು ಸ್ವಲ್ಪನೂ ವೇರಿಯೇಷನ್ ಹೊಂದಿದ್ರೆ ಅದನ್ನು ಇಮಿಡಿಯೇಟ್ ಆಗಿ ಸೆಕೆಂಡ್ ಅಲ್ಲಿ ಹಾಕ್ಬಿಡ್ತಾರೆ ಅವರು. ಯಾಕಂದ್ರೆ ಒಂದ್ ವೇಳೆ ಅವರು ಪ್ರೀಮಿಯಂ ಬಾಕ್ಸ್ ಅಲ್ಲಿ ಸಿಂಪಲ್ ಕೊಟ್ಬಿಟ್ರೆ ಮಾರ್ಕೆಟ್ ಅಲ್ಲಿ ಕಂಪ್ಲೇಂಟ್ಸ್ ಬಂದ್ರೆ ಏನಾಗುತ್ತೆ, ಕಂಪ್ನೀಸ್ ಎಲ್ಲ ಟ್ಯಾಬ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಬ್ರ್ಯಾಂಡೆಡ್ ಕಂಪ್ನಿಗಳೆಲ್ಲ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ತಗೋತಾರಲ್ಲ, ಆ ಒಂದು ಕಂಪ್ನಿಯಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಸಾರ್ಟಿಂಗ್ ಮಾಡ್ತಾರೆ. ಸಾರ್ಟಿಂಗ್ ಇನ್ ದ ಸೆನ್ಸ್ ಗ್ರೇಡಿಂಗ್ ಮಾಡೋದು, ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಅಂತೇಳಿ. ಸೊ ಸ್ವಲ್ಪ ಏನಾದ್ರೂ ವೇರಿಯೇಷನ್ ಇದ್ರೂ ಸಹ ಅದೇನ್ ಮಾಡ್ಬಿಡ್ತಾರೆ ಅವರು, ಸೆಕೆಂಡ್ ಗ್ರೇಡ್ ಅಲ್ಲಿ ಹಾಕೋದು. ಸೊ ನೀವು ಆ ತರದ ಪ್ರಾಡಕ್ಟ್ ಎಲ್ಲಿ ಬ್ರ್ಯಾಂಡ್ ಸಲುವಾಗಿ ಮಟೀರಿಯಲ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಆ ಒಂದು ಬ್ರ್ಯಾಂಡ್ ಅಲ್ಲಿ ಸೆಕೆಂಡ್ ತೊಂದ್ರೆ ನಿಮಗೆ ಅದರಲ್ಲಿ ವೇರಿಯೇಷನ್ ಬರೋದು ತುಂಬಾ ಕಡಿಮೆ ಚಾನ್ಸಸ್. ನಾನು ನೀವು ನೋಡ್ತಾ ಇದ್ದೀರಾ, ಕ್ಲೈಂಟ್ಸ್ಗೆ ನಾನು ಬಾಕ್ಸಸ್ ಎಲ್ಲ ಓಪನ್ ಮಾಡಿ ನಾನು ತೋರಿಸಿದೆ, ಅವರಿಗೆ ಹೇಳಿದೆ ನೀವು ಇದರಲ್ಲಿ ನಿಮ್ಗೆ ಏನ್ ಫಾಲ್ಟ್ ಕಾಣುತ್ತೆ ನೀವು ನೋಡಿ ಇದರಲ್ಲಿ ಅಂತೇಳಿ. ಒಂದ್ 10 ನಿಮಿಷ ಎಲ್ಲ ಹುಡುಕಾಡಿದ್ರು ಏನೂ ಗೊತ್ತಾಗಲ್ಲ. ಏನಂತಂದ್ರೆ ಅದು ನೋಡಿ, ನಾವು ಇದೇ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ನಮ್ಗೆ ಇಮಿಡಿಯೇಟ್ ಆಗಿ ನೋಡಿದ್ರೆ ಗೊತ್ತಾಗ್ಬಿಡ್ತಿಲ್ಲ ಇಲ್ಲಿ ಸ್ಪಾಟ್ ಇದೆ ಅದ್ರ ಸಲುವಾಗಿ ಇದು ಮಾಡ್ಬಿಟ್ಟಿದ್ದಾರೆ, ಅಥವಾ ಇಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮೈನರ್ ಆಗಿ ಪಾಲಿಶಿಂಗ್ ಆಗಿಲ್ಲ ಅದಕ್ಕೆ ಸೆಕೆಂಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಬಟ್ ಕಾಮನ್ ಆಗಿ ನೀವು ನೋಡಿದ್ರೆ ನಿಮ್ಗೆ ಅರ್ಥನೇ ಆಗಲ್ಲ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತೇಳಿ. ಸೊ ಒಂದ್ ವೇಳೆ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಬೇಕಂದ್ರೆ ನೀವು ಈ ತರದ್ದು ಬ್ರ್ಯಾಂಡೆಡ್ ಕಂಪ್ನಿಯಲ್ಲಿ ಏನ್ ನಾನು ಹೇಳ್ತಾ ಇದ್ದೆ, ನಿಮ್ಗೆ ಬ್ರ್ಯಾಂಡ್ ಸಲುವಾಗಿ ಯಾವ ಕಂಪ್ನಿ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀಯಲ್ಲ, ಆ ತರದ್ ನೀವು ಕಂಪ್ನಿ ಪ್ರಿಫರ್ ಮಾಡಿದಾಗ ನೀವು ಸೆಕೆಂಡ್ ಕ್ವಾಲಿಟಿ ತಗೊಂಡ್ರು ಸಹ ನಿಮ್ಗೆ ಮೈನರ್ ವೇರಿಯೇಷನ್ ಬರುತ್ತೆ. ನೋಡಿ ಏನಾಗುತ್ತೆ, ನಿಮ್ಗೆ ಬಜೆಟ್ ಅಲ್ಲೂ ಬೇಕು ಮತ್ತೆ ಒಳ್ಳೆ ಕ್ವಾಲಿಟಿ ಬೇಕಂತಂದ್ರೆ ನೀವು ಯು ಕ್ಯಾನ್ ಗೋ ವಿತ್ ಸೆಕೆಂಡ್. ಯಾಕಂದ್ರೆ ಪ್ರೀಮಿಯಂ ಅಲ್ಲಿ ಹೋದ್ರೆ ಅದು ಸರ್ಟನ್ ರೇಂಜ್ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ನೀವು ಈ ತರ ಹೋದ್ರೆ ಏನಾಗುತ್ತೆ, ನಿಮ್ಗೆ ವೇರಿಯೇಷನ್ ಅಷ್ಟೊಂದು ಬರಲ್ಲ. ಬಟ್ ನೋಡಿ ಏನಾಗುತ್ತೆ, ಸೆಕೆಂಡ್ ಕ್ವಾಲಿಟಿ ಅಂತಂದ್ರೆ ನಿಮ್ಗೆ ಅಲ್ಲಿ ಏನೋ ಒಂದು ವೇರಿಯೇಷನ್ ಇದೆ, ಆ ಒಂದು ರೀಸನ್ ಸಲುವಾಗಿ ಸೆಕೆಂಡ್ ಅಲ್ಲಿ ಹಾಕಿದ್ದಾರೆ. ನಿಮ್ಗೆ ಏನೋದ್ರಲ್ಲಿ ಪ್ರಾಬ್ಲಮೇ ಬರಲ್ಲ ಅಂತ ಆತರ ಇಲ್ಲ, ಮೈನರ್ ವೇರಿಯೇಷನ್ ಬರೋ ಚಾನ್ಸಸ್ 100% ಇರುತ್ತೆ. ಬಟ್ ನಿಮ್ಗೆ ಒಂದ್ ವೇಳೆ ಬಜೆಟೆಡ್ ಅಲ್ಲಿ ನೀವು ಒಂದು ಅಫೋರ್ಡೆಬಲ್ ಅಲ್ಲೂ ಸಹ ನೀವು ಸೇಲ್ ಮಾಡ್ತಾ ಇದ್ರೆ, ನಿಮ್ಗೆ ಈ ತರದ್ ಮಟೀರಿಯಲ್ ತಗೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿ ಸಿಗ್ಬಿಡುತ್ತೆ ಒಳ್ಳೆ ಬಜೆಟ್ ಅಲ್ಲಿ. ಈಗ ಬಜೆಟ್ ಬಗ್ಗೆ ಮಾತಾಡ್ತೀನಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನೀವು ದೊಡ್ಡ ದೊಡ್ಡ ಸಿಟಿಯಲ್ಲೆಲ್ಲ ತಗೊಂಡ್ರೆ ನಿಮ್ಗೆ 80 ರುಪೀಸ್ 90 ರುಪೀಸ್ ಎಲ್ಲ ಸಿಗೋದು ಅಂತೇಳಿ. ನಾನು ಇವತ್ತಿನ ಡೇಟ್ ಅಲ್ಲಿ ನಾನು ಅವ್ರಿಗೆ ಏನ್ ಮಟೀರಿಯಲ್ ಕೊಟ್ಟಿಲ್ಲ, ಅದು ಪ್ರೈಸ್ ಇದೆ 25 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್. ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಕನ್ಫ್ಯೂಸ್ ಮಾಡ್ಕೊಳ್ಳಿ ನೀವು ಅಂತರ ನಮ್ಮ ಹತ್ರ 2x4 ಬರುತ್ತೆ, ಅಬೌವ್ 45-50 ರುಪೀಸ್ ಇಂದ ಯಾವ ತರ ಕೊಡ್ತಾ ಇದ್ದೀರಾ. 25 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಾನು ಅವರಿಗೆ ಸಜೆಸ್ಟ್ ಮಾಡಿದೆ. ನೀವ್ ಅನ್ಬೋದು ಪ್ರೈಸ್ ನೀವೇನಾದ್ರೂ ಸ್ವಲ್ಪ ಕನ್ಫ್ಯೂಸ್ ಇದೆ ಅಂತೇಳಿ. ಇಲ್ಲ, ಪ್ರೈಸ್ ಇದೇ ಬರುತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇದ್ದಲ್ಲಿ ಏನಿದೆ, ಮೋರ್ ದನ್ 2000 ಟೈಲ್ ಮ್ಯಾನುಫ್ಯಾಕ್ಚರ್ ಇದೆ. ಇವ್ರದ್ದೇನ್ ಮೇನ್ ಪರ್ಪಸ್ ಏನಂತಂದ್ರೆ ಕಡಿಮೆ ಪ್ರೈಸ್ ಕೂಡ ಸ್ವಲ್ಪ ರೀಸನ್ ಏನಂತಂದ್ರೆ ಇವರಿಗೆ ಜಾಗ ಖಾಲಿ ಮಾಡ್ಬೇಕಾಗಿರುತ್ತೆ. ಯಾಕೆಂದ್ರೆ ಫ್ಯಾಕ್ಟ್ರಿ ಏನಂತಂದ್ರೆ ಕಂಟಿನ್ಯೂಸ್ಲಿ ಅದು ಪ್ರೊಡಕ್ಷನ್ ಅಲ್ಲಿ ನಡೀತಾ ಇರುತ್ತೆ. ಸೊ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿ ತನಕ ಸೇಲ್ ಮಾಡಲ್ಲ, ಮಾಡ್ತಿರೋ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಬಾಕ್ಸ್ ಎಲ್ಲಿ ಇಡಬೇಕು ಅವರು. ಸೊ ಗೋಡನ್ ಎಲ್ಲ ಖಾಲಿ ಮಾಡೋ ಸಲುವಾಗಿ ಕಡಿಮೆ ರೇಟಲ್ಲಿ ಒಳ್ಳೆ ರೇಟಲ್ಲಿ ಕೊಟ್ಬಿಡ್ತಾರೆ. ಸೊ ನೋಡಿ, ನಿಮ್ಗೆ ಒಂದ್ ವೇಳೆ 25 ರುಪೀಸ್ ಅಲ್ಲಿ 4x6 ನೀವು ಟೈಲ್ ತಗೋತಾ ಇದ್ದೀರಾ, ಅದ್ರಲ್ಲಿ ವೇರಿಯೇಷನ್ ಬಂದ್ರೆ ನಿಮ್ಗೆ ಅದು ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಾಂದ್ರೆ ಪ್ರೀಮಿಯಂ ಹೋದಾಗ ನೀವು ಇಲ್ಲಿ ತಗೊಂಡ್ರೆ ಒಂದು 50 ರುಪೀಸ್ ತನಕ ನಿಮ್ಗೆ ಸಿಗ್ಬಿಡುತ್ತೆ. ಸೊ ನಿಮ್ಗೆ ಬಜೆಟ್ ಅಲ್ಲೂ ಬೇಕು ಮತ್ತೆ ಒಂದು ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ನೀವು ಈ ತರ ಮೆಟೀರಿಯಲ್ ನೀವು ಪ್ರಿಫರ್ ಮಾಡಿ. ನಾನು ಅವರಿಗೆ ಕೊಟ್ಟಿದ್ದೆ. ಸೆಕೆಂಡ್ ಬೆಡ್ರೂಮ್ ಸಲುವಾಗಿ 2 ಫೀಟ್ ಬೈ 4 ಫೀಟ್ ಟೈಲ್ ಏನೋ ಅವ್ರಿಗೆ ಬೇಕಾಗಿತ್ತು. ನಾನದು ಎಕ್ಸ್ಪೋರ್ಟ್ ಅಲ್ಲಿ ಬರೋ 1 ಟೈಮ್ ಪ್ರೀಮಿಯಂ ಕ್ವಾಲಿಟಿ ಅಂತೇಳಿ ನಾನು ಅವರಿಗೆ ಸಜೆಸ್ಟ್ ಮಾಡಿದ್ದೆ. ನಾನು ಆಲ್ರೆಡಿ 1 ಟೈಮ್ ಪ್ರೀಮಿಯಂ ಅಂದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋ ಇದೆ. ನೀವು ಒಂದ್ ವೇಳೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾನು ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. 1 ಟೈಮ್ ಪ್ರೀಮಿಯಂ ಕ್ವಾಲಿಟಿ ಹೆಸರು ಇಂಡಿಕೇಟ್ ಮಾಡುತ್ತೆ, 1 ಟೈಮ್ ಪ್ರೀಮಿಯಂ ಕ್ವಾಲಿಟಿ ಇದೆ. ಇದು ಏನಾಗುತ್ತೆ, ನಾನು ವಿಡಿಯೋ ಇನಿಷಿಯಲಿ ಹೇಳ್ತಾ ಇದ್ದೆ, ಮಾರ್ಬಿಯಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರ್ ಯೂನಿಟ್, ಮತ್ತೆ ವಿರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ದ ವರ್ಲ್ಡ್ ಅಂತೇಳಿ. ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತೀನಲ್ಲ ಅದೆಲ್ಲ ವಿಡಿಯೋ ಕನೆಕ್ಟೆಡ್ ಇರುತ್ತೆ ಯಾವಾಗ್ಲೂ. ಸೊ ಮಾರ್ಬಿಲ್ ಅಲ್ಲಿ ಮಾತಾಡಿದಾಗ ಮೋರ್ ದೆನ್ 90% ಫ್ಯಾಕ್ಟ್ರೀಸ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಏನಾಗುತ್ತೆ, ಎಕ್ಸ್ಪೋರ್ಟ್ ಅಲ್ಲಿ ಆರ್ಡರ್ ಕ್ಯಾನ್ಸಲ್ ಆದಾಗ ಅಥವಾ ಎಕ್ಸ್ಪೋರ್ಟ್ ಅಲ್ಲಿ ಆರಿಸಲ್ ಹೋಗೋ ಮಟೀರಿಯಲ್ ಮಾಡಿ ಇಟ್ಕೊಡ್ತಾರೆ, ಅವರು ಮಟೀರಿಯಲ್ ಲಿಫ್ಟ್ ಮಾಡ್ತಾ ಇಲ್ಲ, ಪೇಮೆಂಟ್ ಅವ್ರಿಗೆ ಬಂದಿಲ್ಲ, ಯಾವುದೊಂದು ಕಾರಣಕ್ಕಾಗಿ ಒಂದ್ ವೇಳೆ ಆರ್ಡರ್ಸ್ ಎಲ್ಲ ಕ್ಯಾನ್ಸಲ್ ಆಗಿದ್ರೆ
ಆ ಒಂದು ಪರ್ಟಿಕ್ಯುಲರ್ ಮಟೀರಿಯಲ್ಗಳನ್ನು ಏನು ಮಾಡ್ತಾರೆ ಇವರು, ಒನ್ ಟೈಮ್ ಪ್ರೀಮಿಯಂ ಅಂತೇಳಿ, ಅಂದರೆ ಒಂದೇ ಸರಿ ಅದು ಒಂದ್ಸರಿ ಒಂದು ಪ್ರೈಸಿಂಗ್ ಡಿಸೈಡ್ ಮಾಡಿಬಿಟ್ಟು ಕಡಿಮೆ ಪ್ರೈಸಸ್ ಅಲ್ಲಿ ಟೈಲ್ ಕೊಟ್ಬಿಡ್ತಾರೆ, ಒನ್ ಟೈಮ್ ಪ್ರೀಮಿಯಂ ಅಂತೇಳಿ. ನೆಕ್ಸ್ಟ್ ಟೈಮ್ ನಿಮಗೆ ಸೇಮ್ ಡಿಸೈನ್ ಬೇಕು ಸಿಗಲ್ಲ, ನೆಕ್ಸ್ಟ್ ಟೈಮ್ ನಿಮಗೆ ಸೇಮ್ ಪ್ರೈಸ್ ಬೇಕು ಸಿಗಲ್ಲ. ಇದರಲ್ಲಿ ನಾನು ಅವ್ರಿಗೆ ಕೊಟ್ಟಿದ್ದು ಗಲ್ಫ್ ಕಂಟ್ರೀಸ್ ಸಲುವಾಗಿ ದುಬೈಗೆ ಹೋಗ್ತಾ ಇತ್ತು, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬಾಕ್ಸಲ್ಲಿ. ಇದೆಲ್ಲ ಎಕ್ಸ್ಪೋರ್ಟಲ್ಲಿ ಏನಾಗುತ್ತೆ ಅಂತಂದರೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಇಂಡಿಯನ್ ಕ್ವಾಲಿಟಿಯಲ್ಲಿ ಏನಾಗುತ್ತೆ, ಯಾವ ಥರ ಕ್ವಾಲಿಟಿ ಬರುತ್ತೆ ಅಲ್ಲ ಅದಕ್ಕಿಂತ ನಿಮಗೆ ಸ್ವಲ್ಪ ಸುಪೀರಿಯರ್ ಕ್ವಾಲಿಟಿಯಲ್ಲಿ ಸಿಗ್ಬಿಡುತ್ತೆ ಎಕ್ಸ್ಪೋರ್ಟಲ್ಲಿ. ಯುರೋಪಿಯನ್ ಕಂಟ್ರಿ ಗಲ್ಫ್ ಕಂಟ್ರಿಗೆಲ್ಲ ಮಟೀರಿಯಲ್ ಹೋಗುತ್ತೆ ಅಲ್ಲ, ಆ ಥರ ನೀವು ಒನ್ ಟೈಮ್ ತೊಗೊಂಡ್ರೆ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗ್ಬಿಡುತ್ತೆ. ಇದು ಸೆಕೆಂಡ್ ಇಲ್ಲ, ಇದರ ಮೇಲೆ ಏನು ನಿಮಗೆ ಯಾವುದೇ ಥರದ ವೇರಿಯೇಷನ್ ಇಲ್ಲ. ಹೆವಿ ಥಿಕ್ನೆಸ್ಸಲ್ಲಿ ಹೆವಿ ಬಾಕ್ಸ್ ವೇಟಲ್ಲಿ ಬಂದುಬಿಡುತ್ತೆ, ಒಳ್ಳೆ ಪ್ರೈಸಿಂಗು. ನಾನು ಅವರಿಗೆ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ, ಅದು ಗಲ್ಫ್ ಕಂಟ್ರಿಗೆ ಹೋಗೋ ಮಟೀರಿಯಲ್ಲು ವಿತ್ ಅ ವೆರಿ ಹೈ ಕ್ವಾಲಿಟಿ, ಹೈ ಥಿಕ್ನೆಸ್, ಹೈ ವೇಟು, ನಾನು ಅವ್ರಿಗೆ ಕೊಟ್ಟಿದ್ದು ಪ್ರೈಸಸ್ಸು 22 ರೂಪೀಸ್ ಪರ್ ಸ್ಕ್ವೇರ್ ಫೀಟು ಇನ್ಕ್ಲೂಡಿಂಗ್ ಟ್ಯಾಕ್ಸು. ನಾನೊಂದು ವೇಳೆ ಬೆಂಗಳೂರಿನ ಬಗ್ಗೆ ಮಾತಾಡಿದಾಗ ನಿಮಗೆ ಅಲ್ಲಿ ನಾನೊಂದು ಕಡಿಮೆ ಅಂತಂದ್ರು ಈಸಿಯಾಗಿ ನಿಮಗೆ 2x4 ನಿಮಗೆ ಪ್ರೀಮಿಯಂ ಕ್ವಾಲಿಟಿ ತೊಳಗೋದಾಗ ನಿಮಗೆ 45 to 50 ತನಕ ಈಸಿಲಿ ಸಿಗ್ಬಿಡುತ್ತೆ. ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೆ 22 ಅಲ್ಲಿ ನಿಮಗೆ ನಾನು ಒಳ್ಳೆ ಪ್ರೈಸ್ ಕೊಡ್ಬೋದು. ಬಟ್ ಏನಾಗುತ್ತೆ, ಇದೇನಾದ್ರು ಪ್ರೈಸ್ ಹೇಳ್ತೀನಿ, ಇದೆಲ್ಲ ಫಿಕ್ಸ್ ಪ್ರೈಸ್ ಇರಲ್ಲ, 1 to 2 ರೂಪೀಸ್ ಪ್ಲಸ್ ಮೈನಸ್ ಆಗ್ತಾ ಇರುತ್ತೆ. ಯಾಕಂದರೆ ಯಾವ ಥರದ್ದು ಕ್ವಾಲಿಟಿ ಇದೆ, ಎಷ್ಟು ಕ್ವಾಂಟಿಟಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಿಂಗ್ ಎಲ್ಲ. ಸೊ ಥರ್ಡ್ ಅಂತಂದರೆ ವಾಲ್ ಟೈಲ್, ಬಾತ್ರೂಮ್ ಸಲುವಾಗಿ, ಕಿಚನ್ ಸಲುವಾಗಿ ವಾಲ್ ಟೈಲ್ ರಿಕ್ವೈರ್ಮೆಂಟ್ ಇತ್ತು. ಅದೆಲ್ಲ ನಾನು ಹೇಳಿದೆ, ಅದರಲ್ಲಿ ಯಾವ ಥರದ್ದು ನೀವು ಕಾಂಪ್ರಮೈಸ್ ಮಾಡಬೇಡಿ ಅಂತೇಳಿ ಕ್ಲೈಂಟಿಗೆ. ಏನಾಗುತ್ತೆ, ನೀವು ಒಂದು ವೇಳೆ ವಾಲ್ ಟೈಲು ಸ್ಪೆಷಲಿ ನೀವು 12x18 1 feet by 1.5 feet ತೊಗೊಳಕ್ಕೆ ಹೋಗಿ, ಅಥವಾ 1 feet by 2 feet ಟೈಲ್ ತೊಗೊಳಕ್ಕೆ ಹೋಗಿ, ನೀವು ಅದರಲ್ಲಿ ನೆವರ್ ಎವರ್ ಕಾಂಪ್ರಮೈಸ್, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗ್ಬೇಡಿ. ಆಲ್ವೇಸ್ ಪ್ರಿಫರ್ ಪ್ರೀಮಿಯಂ ಕ್ವಾಲಿಟಿ ಓನ್ಲಿ. ಯಾಕಂದರೆ ವಾಲ್ ಸಲುವಾಗಿ ಏನು ಟೈಲ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಲ್ಲ, ಅದರಲ್ಲಿ ಸ್ಟ್ರೆಂತ್ ಹೆಚ್ಚಿಗೆ ಇರಲ್ಲ, ಅದು ಮ್ಯಾನುಫ್ಯಾಕ್ಚರ್ ಆ ಥರ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಗೋಡೆ ಮೇಲೆ ಹಾಕೋದು, ವಾಲ್ ಮೇಲೆ ಹಾಕೋದು, ಅದು ಹಚ್ಚಿದ ಮೇಲೆ ನಾವು ಅದ್ರ ಮೇಲೆ ಫುಟ್ಫಾಲ್ ಆಗಲ್ಲ, ಅದ್ಮೇಲೆ ತಿರುಗಾಡಲ್ಲ ನಾವು. ಸೊ ಅದರಲ್ಲಿ ಸ್ಟ್ರೆಂತ್ ಏನೋ ಜರವತ್ತಿರಲ್ಲ. ಸೊ ಏನಾಗುತ್ತೆ, ಆಲ್ರೆಡಿ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಮತ್ತೊಂದು ಏನಂತಂದರೆ, ನೀವು ಸೆಕೆಂಡ್ ಕ್ವಾಲಿಟಿಯಲ್ಲಿ ತೊಗೊಂಡ್ರೆ ನಿಮಗೆ ಮೇಜರ್ ಆಗಿ ಬರೋ ಪ್ರಾಬ್ಲಮ್ ಏನಂತಂದರೆ ಚಿಪ್ಪಿಂಗು. ಸರ್ಫೇಸ್ ಮೇಲೆ ನಿಮ್ಗೇನಾಗುತ್ತೆ, ಚಿಪ್ ಇರುತ್ತೆ, ಅಂದರೆ ಎಲ್ಲೋ ಕಾರ್ನರ್ ಡ್ಯಾಮೇಜು, ಎಡ್ಜಸ್ ಡ್ಯಾಮೇಜು, ಆ ಥರ ಇರೋ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಏನಾಗುತ್ತೆ, ನಿಮಗೆ ಹಾಕುವಾಗ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಮತ್ತೊಂದು ಸೆಕೆಂಡ್ ಕ್ವಾಲಿಟಿಯಲ್ಲಿ ನಿಮಗೆ ದೊಡ್ಡ ಲಾಟ್ ಸಿಗಲ್ಲ. 50 ಬಾಕ್ಸ್ ಒಂದು ಡಿಸೈನು, ಮತ್ತೊಂದು 20 ಬಾಕ್ಸ್ ಡಿಸೈನು, 100 ಬಾಕ್ಸ್ ಡಿಸೈನು, ಈ ಥರ ಸಿಗುತ್ತೆ. ಆಮೇಲೆ ಏನಾಗುತ್ತೆ, ನೀವು ವಾಲ್ ಟೈಲಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ 2 ಟೈಪ್ ಕ್ವಾಲಿಟಿ ಬರುತ್ತೆ, ಒಂದು ವಾಟರ್ ಪ್ರೂಫ್ ಅಂತೇಳಿ, ಮತ್ತೊಂದು ನಾನ್ ವಾಟರ್ ಪ್ರೂಫ್ ಅಂತೇಳಿ. ನಾನ್ ವಾಟರ್ ಪ್ರೂಫ್ ಅಂತಂದರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಅದು ನೀವು ಹಾಕಿದ ಮೇಲೆ ವಾಟರ್ ಮಾರ್ಕಿಂಗ್ ಎಲ್ಲ ಕಾಣುತ್ತೆ, ನಿಮಗೆ ಒಂಥರ ಪ್ಯಾಚಸ್ ಎಲ್ಲ ಕಾಣ್ತಿರುತ್ತೆ. ಸೊ ಟೈಲ್ ನೀವು ಪರ್ಚೇಸ್ ಮಾಡುವಾಗ ಯಾವಾಗಲೂ ನೀವು ಅವ್ರಿಗೆ ಕೇಳಬೇಕು, ವಾಟರ್ ಪ್ರೂಫ್ ಟೈಲ್ ಇದೆನಾ ಅಂತ, ಇಲ್ಲ ಅಂತೇಳಿ. ಒಂದು ವೇಳೆ ನಾನ್ ವಾಟರ್ ಪ್ರೂಫ್ ಅಂತೇಳಿ ನೀವು ಟೈಲ್ ತೊಗೊಂಡ್ರೆ ಅದು ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಆಲ್ರೆಡಿ ವಾಟರ್ ಪ್ರೂಫ್ ನಾನ್ ವಾಟರ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಸೊ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ, ಅದು ನೀವು ವಿಡಿಯೋ ನೋಡ್ಬೋದು ನನ್ನ ಚಾನಲಲ್ಲಿ. ಸೊ ನಾನು ಅವ್ರಿಗೆ ಅಡ್ವೈಸ್ ಮಾಡಿದೆ, ಒಂದು ವೇಳೆ ನಿಮಗೆ 12x18 ಬೇಕಂದರೆ ಇವು ಗೋ ವಿತ್ ಪ್ರೀಮಿಯಂ ಕ್ವಾಲಿಟಿ ಓನ್ಲಿ, ನೋ ಸೆಕೆಂಡ್ ನಥಿಂಗ್. ಅದು ನಾನು ಅವ್ರಿಗೆ ಪರ್ಚೇಸ್ ಮಾಡಿಕೊಟ್ಟಿದ್ದು 130 ರೂಪೀಸ್ ಪರ್ ಬಾಕ್ಸಲ್ಲಿ. ಅದು 6 ಪೀಸ್ ಪ್ಯಾಕಿಂಗ್ ಬರುತ್ತೆ, 8.72 ಕವರೇಜಲ್ಲಿ ಅದು ಸ್ಕ್ವೇರ್ ಫೀಟ್ ಕವರ್ ಆಗುತ್ತೆ. ಸೊ ಏನಾಗುತ್ತೆ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಸೆಕೆಂಡಲ್ಲಿ ಬೇಕಾದರೂ ತೊಗೊಳ್ಳಿ, ಬಟ್ ಅದರಲ್ಲೂ ನೀವು ಡಿಸೈಡ್ ಮಾಡಿ ಯಾವ ಥರದ ಸೆಕೆಂಡ್ ಗ್ರೇಡ್ ಕ್ವಾಲಿಟಿ ತೊಗೋಬೇಕು, ಎಲ್ಲಿಂದ ತೊಗೋಬೇಕು ಅಂತೇಳಿ. ಸೊ ನೀವು ಇದೆಲ್ಲ ಟೆಕ್ನಿಕಲ್ ಇದೆ ನೋಡಿ, ನೀವು ಟೆಕ್ನಿಕಲಿ ಸ್ವಲ್ಪ ನೀವು ಯೋಚನೆ ಮಾಡಿ ಪರ್ಚೇಸ್ ಮಾಡಿದಾಗ ನೀವು ತುಂಬ ಹಣ ಸೇವ್ ಮಾಡ್ಬೋದು. ಬ್ರ್ಯಾಂಡಲ್ಲೇ ಹೋಗಬೇಕು ಅಥವಾ ಕಾಸ್ಟ್ಲಿ ತೊಗೊಂಡ್ರೆ ನಿಮ್ಮ ಪರ್ಪಸ್ ಆಗುತ್ತೆ, ಇಲ್ಲ ಏನಾಗುತ್ತೆ, ನಿಮ್ಮದು ಬಜೆಟಲ್ಲೂ ಬೇಕು, ಒಳ್ಳೇದು ಬೇಕು ಅಂತಂದರೆ ನೋಡಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಈ ಥರದ್ದೆಲ್ಲ ಪ್ಲಾನಿಂಗ್ ಮಾಡಿ ತೊಗೊಂಡ್ರೆ ನೀವು ತುಂಬ ಹಣ ನೀವು ಯೂಸ್ ಮಾಡ್ಬೋದು. ನೋಡಿ, ನಿಮ್ದು ಏನಾದರೂ ಬಲ್ಕಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ಯಾವ ಥರ ಬಜೆಟಲ್ಲಿ ನೀವು ತೊಗೋಬೋದು, ಅಥವಾ ನಿಮ್ಮ ಸ್ಪೆಸಿಫಿಕ್ ಬಜೆಟ್ ಏನಿದೆ ನನಗೆ ಹೇಳಿ, ನೀವು ಈ ಥರ ನನ್ನ ಬಜೆಟ್ ಇದೆ ಯಾವ ಥರ ಮಾಡ್ಬೋದು ಅಂತೇಳಿ. ನಾನು ಯಾವ ಥರ ನೀವು ಒಂದು ನಿಮ್ಮ ಬಜೆಟಲ್ಲಿ ನಾನು ಯಾವ ಥರ ಮಟೀರಿಯಲೈಸ್ ಕೊಡ್ಬೋದು ಅದ್ರ ಬಗ್ಗೆ ನಾನು ಪ್ಲಾನಿಂಗ್ ಮಾಡಿ ನಿಮಗೆ ಕೊಡ್ತೀನಿ. ಒಂದು ವೇಳೆ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.